ಓ ಫುಲ್ ಹೌಸ್ ಆಗಿದೆ, ನೋಡಿರಲಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ನಡದ ಸೂಪರ್ ಸ್ಟಾರ್ ಆ್ಯಂಡ್ ಒನ್ ಆಫ್ ಮೈ ಫೇವ್ರೇಟ್ ಹೀರೋಸ್ ಧ್ರುವ ಸರ್ಜಾ ಅವರು. ಥ್ಯಾಂಕ್ಸ್ ಅಲಾಟ್, ಇಟ್ಸ್ ಅನ್ ಆನರ್ ಟೀಸರ್ ರಿಲೀಸ್ ಮಾಡೋದಕ್ಕೆ. ಸುಮಾರು 3 years ಆಗಿದೆ ನನ್ನ ಲಾಸ್ಟ್ ಫಿಲ್ಮ್ ರಿಲೀಸ್ ಆಗಿ, ಆ್ಯಕ್ಚುಲಿ ಗೋವಿಂದ ಗೋವಿಂದ ಅಂತ. ಆ್ಯಂಡ್ ಫೈನಲಿ ಟೀಸರ್ ರಿಲೀಸ್ ಆಗಿದೆ, ಸಖತ್ ಖುಷಿ ಆಗ್ತಿದೆ. ಈ ಸಿನಿಮಾ ಮಾಡಿದಾಗ ನನಗೆ ಈ ಆ್ಯಕ್ಷನ್ ಸೀಕ್ವೆನ್ಸಸ್ಸು, ಆಮೇಲೆ ಡರ್ಟ್ ಬೈಕ್ ರೇಸಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಐ ಡೋಂಟ್ ಥಿಂಕ್ ಎಂಟೈರ್ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ ಅಂತ ಡರ್ಟ್ ಬೈಕ್ ರೇಸಿಂಗು. ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ವಿ. ಸೊ ಆ್ಯಕ್ಷನ್ ಸೀಕ್ವೆನ್ಸಸ್ ಸಖತ್ತಾಗಿ ಬಂದಿದೆ, ಸಖತ್ ಖುಷಿ ಆಯಿತು. ಇಟ್ ಇನ್ ಫೀಲ್ ಲೈಕ್ ನಾನು ಡೆಬ್ಯೂ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡ್ತೀನಿ ಅಂತ. ಇಟ್ ಫೀಲ್ ಲೈಕ್ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಅಂತ. ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ಸು, ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಅವರೇ ಮಾಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸಸ್ಸು ಸಖತ್ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಅ ಮಲ್ಟಿ ಸ್ಟಾರ್ ಕಾಸ್ಟ್ ಮೂವಿ. ನೀವೇ ನೋಡಿದ್ರಿ ಎಲ್ಲ ಸ್ಟಾರ್ ಕಾಸ್ಟ್ ಹೆಂಗಿದೆ ಅಂತ. ಸೊ ಐ ಆಮ್ ಫೀಲಿಂಗ್ ವೆರಿ ಎಕ್ಸೈಟೆಡ್. ನೋಡೋಣ. ಥ್ಯಾಂಕ್ ಯು. ಅದೇ ಬೈಕ್ ರೇಸಿಂಗು, ಡರ್ಟ್ ಬೈಕ್ ರೇಸಿಂಗು ಮುಂಚೆ ಟ್ರೈ ಮಾಡಿಲ್ಲ ಅನ್ಸುತ್ತೆ ಇಡೀ ಇಂಡಿಯಾದಲ್ಲಿ. ಸೊ ವಿ ಟ್ರೈಯಿಂಗ್ ಫಾರ್ ದ ಫಸ್ಟ್ ಟೈಮ್. ಪ್ರಾಕ್ಟೀಸ್ ಏನು ಮಾಡಿಲ್ಲ. ಇದು ನಾನು ಸಣ್ಣವನಿದ್ದಾಗೆ ನಾನು ಆಯಾಬೂಸ ಕೊಡಿಸಿದ್ರು ನಮ್ಮ ಫಾದರು. ಸೊ ಅದು ಒಂದು 1000 kgs ಇತ್ತು, 350-400 kgs. ಸೊ ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಬೈಕು ಸಖತ್ ಲೈಟಾಗಿತ್ತು. ಸೊ ಹಾಗಾಗಿ ನನಗೇನು ಪ್ರಾಕ್ಟೀಸ್ ಏನು ಬೇಕಾಗಿರಲಿಲ್ಲ. ಸೊ ಭಾಳ ಈಸಿ ಅನಿಸ್ತು ಸ್ಟನ್ಸ್ ಎಲ್ಲ ಮಾಡುವಾಗ. ರಿಸ್ಕಿ ಶಾಟ್ಸ್ ನಾನು ಜಾಸ್ತಿ ತೊಗೊಂಡಿಲ್ಲ. ನಾನು 80% ಮಾಡಿದ್ದೀನಿ. ಬಟ್ ಆ 360 ಟರ್ನ್ ಅದೆಲ್ಲ ನೋಡಿದಾಗ ಅಫ್ಕೋರ್ಸ್ ಯು ನೋ ಅಬೌಟ್ ಇಟ್. ಇಲ್ಲ, ಬರೀ ರೇಸ್ ಬಗ್ಗೆ ಎಲ್ಲ, ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಅದು. ನಾನು ಮಾಡಿರೋದೆಲ್ಲ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಮೂವೀಸೇ. ಯಾ, ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ನಿಮ್ಮ ಪಾತ್ರದ ಬಗ್ಗೆ ಇನ್ನೊಂಚೂರು ಏನಾದರೂ ಹೇಳೋದಾದ್ರೆ, ಇದು ಅದು ಇಟ್ ಇಸ್ ಟೂ ಅರ್ಲಿ ನಂಗೆ ಗೊತ್ತು. ಈ ಟೀಸರ್ ಅಷ್ಟೇ, ಟ್ರೈಲರ್ ರಿಲೀಸ್ಗೆ ಎಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್.